ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಏಕಾಗ್ರತೆ ಮತ್ತು ಸರಳತೆ ಒಮ್ಮೆ ಮೈಗೂಡಿಸಿಕೊಂಡರೆ ಪರ್ವತಗಳನ್ನೇ ನೀವು ಅಲುಗಾಡಿಸಬಹುದು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ರಾಮಾಯಣದ ಊರ್ಮಿಳಾ ಬಗ್ಗೆ ತಿಳ್ಕೊಳ್ಳೋಣ. ಅದು ತ್ರೇತಾಯುಗ, ರಾಮಾಯಣದ ಯುಗ. ಅಯೋಧ್ಯೆಯಲ್ಲಿ ದಶರಥ ರಾಜ್ಯಭಾರ ಮಾಡುತ್ತಿದ್ದರೆ ಮಿಥಿಲೆಯಲ್ಲಿ ರಾಜಋಷಿ ಜನಕ ಮಹಾರಾಜ ಆಳ್ವಿಕೆ ನಡೆಸುತ್ತಿದ್ದನು. ಧರಣಿಯಲ್ಲಿ ದೊರೆತ ಮಗಳು ಸೀತೆಯನ್ನು ಜನಕ ಮಹಾರಾಜ ಮತ್ತು ಪತ್ನಿ ಸುನೈನ ಅಪಾರವಾದ ಪ್ರೀತಿಯಿಂದ ಕಣ್ರೆಪ್ಪೆಯಂತೆ ಸಲಹುತ್ತಿದ್ದರು. ಸೀತೆಯ ಕಾಲ್ಗುಣದಿಂದ ಸುನೈನ ಗರ್ಭವತಿಯಾಗಿ ಹೆಣ್ಣು ಜನನವಾಯಿತು. ಅದಕ್ಕೆ ಊರ್ಮಿಳೆ ಎಂದು ಹೆಸರಿಟ್ಟರು. ಅಕ್ಕ ತಂಗಿಯರಾದ ಸೀತೆ ಊರ್ಮಿಳೆಯರು ಅನ್ಯೋನ್ಯವಾಗಿ ಆಡಿಕೊಂಡಿದ್ದರು. ಮಕ್ಕಳನ್ನು ಚಿಕ್ಕವರಿರುವಾಗಲೇ ತಾಯಿ ಸುನೈನ ಮರಣ ಹೊಂದಿದ್ದಳು. ಊರ್ಮಿಳೆ ಜವಾಬ್ದಾರಿ ಸೀತೆಯ ಹೆಗಲಿಗೆ ಬಿತ್ತು. ಸೀತೆಯ ತಾಯಿಯಂತೆ ಊರ್ಮಿಳೆಯನ್ನು ನೋಡಿಕೊಂಡಳು. ಅಯೋಧ್ಯೆಯಲ್ಲಿ ದಶರಥನಿಗೆ 4 ಜನ ಗಂಡು ಮಕ್ಕಳಾಗಿ ಅವರ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡುವುದರೊಳಗೆ ವಿಶ್ವಾಮಿತ್ರರು ಬಂದು ರಾಕ್ಷಸ ಸಂಹಾರಕ್ಕೆ ತಮ್ಮ ಜೊತೆ ರಾಮಲಕ್ಷ್ಮಣನನ್ನು ಕಾಡಿಗೆ ಕರೆದೊಯ್ದರು. ಅಲ್ಲಿ ರಾಕ್ಷಸರ ಸಂಹಾರಕ್ಕಾಗಿ ಋಷಿಮುನಿಗಳು ಕಾರ್ಯ ಸುಗಮವಾಗಿ ಸಾಗಿತು. ನಂತರ ಜನಕರಾಜನ ಮಗಳು ಸೀತಾರಾಮರ ಕಲ್ಯಾಣದ ಜೊತೆ ರಾಮರ ಸಹೋದರರು ಲಕ್ಷ್ಮಣ ಸೀತೆಯ ತಂಗಿ ಊರ್ಮಿಳೆ ಹಾಗೂ ಭರತ ಶತ್ರುಘ್ನ ಹಾಗೂ ಸೀತೆಯ ಇನ್ನಿಬ್ಬರು ಸಹೋದರಿಯರು ಶ್ರುತಿಕೀರ್ತಿ ಮಾಂಡವೀಯ ವಿವಾಹವಾಗಿ ಸಂಪನ್ನವಾಯಿತು. ವಿವಾಹ ಕಾರ್ಯಗಳು ಮುಗಿದು ಅಯೋಧ್ಯೆಗೆ ಬಂದರು. ಮೊದಲೆರಡು ವರುಷ ಸುಖದ ಸುಪ್ಪತ್ತಿಗೆಯಲ್ಲಿ ತೆಲಾಡಿದರು. ತಾಯಿ ಕಳೆದುಕೊಂಡ ಊರ್ಮಿಳೆಗೆ ಕೌಸಲ್ಯೇ, ಕೈಕೇಯಿಗೆ ಸುಮಿತ್ರೆ ತಾಯಿ ಪ್ರೀತಿಯನ್ನು ಧಾರೆ ಎಳೆದರು. ಹೀಗೆ ಸುಖವಾಗಿದ್ದ ಕಾಲದಲ್ಲಿಯೇ ವಿಧಿ ಲಿಖಿತದಂತೆ ಕೈಕೇಯಿಗೆ ಚಾಡಿ ಕೇಳುವ ದುರ್ಬುದ್ಧಿ ಬಂತು. ಸ್ವಾರ್ಥ ಅಸೂಯೆ ಮೊಳೆಯಿತು. ಕಾರಣ ರಾಮನಿಗೆ 14 ವರ್ಷ ವನವಾಸಕ್ಕೆ ಹೊರಟನು. ಜೊತೆಯಲ್ಲಿ ಸೀತೆ ಲಕ್ಷ್ಮಣರು ಹೊರಡುವ ಮುನ್ನ ಲಕ್ಷ್ಮಣ ಊರ್ಮಿಳೆಗೆ ಹೇಳಲು ಬಂದರು. ನಾನು ಬರುತ್ತೇನೆ ಎಂದಳು. ತಡೆದ ಲಕ್ಷ್ಮಣ, ನೀನು ಇಲ್ಲಿಯೇ ಇದ್ದು ನಮ್ಮ ತಾಯಿಯಂದಿರನ್ನು ನೋಡಿಕೋ, ನಾನು ಕಾಡಿಗೆ ಹೋಗಿ ಅಣ್ಣತ್ತಿಗೆಯನ್ನು ನೋಡಿಕೊಳ್ಳುತ್ತೇನೆ ಎಂದರು. ನೋವು ಹತಾಶೆಯಿಂದ ಕುಸಿದರೂ ಪತಿಯ ಮಾತನ್ನು ಒಪ್ಪಿದಳು. ಅದರಂತೆ ದಿನದ ಬಹುಭಾಗ ಅತ್ತೆಯರ ಸೇವೆಯಲ್ಲೇ ಕಳೆಯುತ್ತಿದ್ದಳು. ಒಂದು ದಿನ ಊರ್ಮಿಳೆ ಮಲಗಿದ್ದಾಗ ನಿದ್ರಾದೇವಿ ಬಂದು ಲಕ್ಷ್ಮಣನ ನಿದ್ರೆಯನ್ನು ತೆಗೆದುಕೊಳ್ಳಲು ಹೇಳಿದಳು. ಸಂತೋಷದಿಂದ ಸ್ವೀಕರಿಸಿದಳು. ಮುಂದೆ 14 ವರ್ಷಗಳ ಕಾಲ 16 ಗಂಟೆ ಮಲಗುತ್ತಿದ್ದಳು. ಉಳಿದ 8 ಗಂಟೆಗಳ ಕಾಲ ಕೆಲಸ ಮತ್ತು ಅತ್ತೆಯರ ಸೇವೆ ಮಾಡುತ್ತಿದ್ದಳು. ರಾಮ ಲಕ್ಷ್ಮಣ ಸೀತೆಯರ ವನವಾಸ 13 ವರ್ಷ ಕಳೆಯಿತು. ಕೊನೆಯ ವರ್ಷದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದನು. ರಾವಣನಿಗೆ ಯುದ್ಧವಾಯಿತು. ರಾವಣನ ಮಗ ಮೇಘನಾದನನ್ನು ಕೊಲ್ಲುವುದು ಅಷ್ಟು ಸುಲಭವಲ್ಲ. ಮೇಘನಾದ ಶಿವನ ತಪಸ್ಸನ್ನು ಮಾಡಿ ಯಾರು 12 ವರ್ಷ ನಿದ್ರಾಹಾರಗಳನ್ನು ಬಿಟ್ಟಿರುತ್ತಾನೋ ಅವನಿಂದ ಮಾತ್ರ ತನಗೆ ಸಾವು ಬರಬೇಕು ಎಂದು ವರ ಪಡೆದಿದ್ದನು. ಅವನ ಸಾವು ಲಕ್ಷ್ಮಣನ ಕೈಯಲ್ಲಿ ಇತ್ತು. ಲಕ್ಷ್ಮಣನಿಂದ ಮೇಘನಾಥ ಹತನಾದನು. ಹನುಮಂತ ಮತ್ತು ವಾನರ ಸೈನ್ಯದಿಂದ ಅನೇಕರು ಹತರಾದರು. ರಾವಣರ ಯುದ್ಧದಲ್ಲಿ ರಾಮನಿಂದ ರಾವಣನ ಸಂಹಾರವಾಯಿತು. ಯುದ್ಧ ಮುಗಿದು ಸೀತೆಯನ್ನು ಬಂಧನದಿಂದ ಬಿಡಿಸಿಕೊಂಡು ಎಲ್ಲರೂ ಸಂತೋಷದಿಂದ ಅಯೋಧ್ಯೆಗೆ ಬಂದರು. ಅಯೋಧ್ಯೆಯಲ್ಲಿ ರಾಮ, ಸೀತೆ, ಲಕ್ಷ್ಮಣರಿಗೆ 3 ಸಿಂಹಾಸನ ಜೋಡಿಸಿದ್ದರು. ರಾಮ ಹೇಳಿದ, ಇನ್ನೊಂದು ಸಿಂಹಾಸನ ಊರ್ಮಿಳೆಗೆ ಬೇಕು ಎಂದನು. ಏಕೆಂದರೆ ಕೇಳಿದಾಗ 14 ವರ್ಷ ವನವಾಸ ಮುಗಿಸಿ ಸುಖವಾಗಿ ಬಂದು ಒಂದಾಗಿ ಸೇರಲು ಊರ್ಮಿಳೆಯೇ ತ್ಯಾಗದಿಂದ ಸಾಧ್ಯವಾಯಿತು. ಎಲ್ಲ ಸ್ತುತಿಗಳು ಅವಳಿಗೆ ಸಲ್ಲಬೇಕು. ಇಂದಿನ ಈ ಸಂತೋಷಕ್ಕೆ ಕಾರಣ ಅವಳು 14 ವರ್ಷ ಪತಿಯಿಂದ ದೂರವಾಗಿ ಒಂಟಿಯಾಗಿ ಲಕ್ಷ್ಮಣ ನಿದ್ರೆಯನ್ನು ಸ್ವೀಕರಿಸಿ ಬಹಳ ದೊಡ್ಡ ತ್ಯಾಗ ಮಾಡಿದ್ದಾಳೆ. ವನವಾಸದಲ್ಲಿ ನಾನು ಸೀತೆ ಲಕ್ಷ್ಮಣ ಜೊತೆಯಾಗಿದ್ದೆವು. ಲಕ್ಷ್ಮಣ ನಮ್ಮನ್ನು ಕಣ್ರೆಪ್ಪೆಯಂತೆ ನೋಡಿಕೊಂಡನು. ಊರ್ಮಿಳೆ ಒಂಟಿಯಾಗಿ ನಮ್ಮ ವನವಾಸಕ್ಕಿಂತ ಹೆಚ್ಚು ಸಂಕಟ ಅನುಭವಿಸಿದಳು. ನಮಗಾಗಿ ಕಾಯ್ದಿರಿಸಿದ ರಾಮ, ಸೀತೆ, ಲಕ್ಷ್ಮಣ 3 ಸಿಂಹಾಸನದ ಜೊತೆ ಊರ್ಮಿಳೆಗಾಗಿ ಇನ್ನೊಂದು ಸಿಂಹಾಸನ ಸಿದ್ಧವಾಗಲಿ ಎಂದು ಆದೇಶ ನೀಡಿದನು. ಇದನ್ನು ಕೇಳಿದ ಊರ್ಮಿಳೆ ರಾಮನ ಮುಂದೆ ಬಂದು ಪಾದಚರಣಗಳಿಗೆ ಎರಗಿ, ಪ್ರಭು, ನನಗೆ ಸಿಂಹಾಸನದ ಅವಶ್ಯಕತೆ ಇಲ್ಲ. ನಾನು ಎಂದೆಂದಿಗೂ ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನು ಕರುಣಿಸು ಪ್ರಭು. ನನ್ನ ಮುಂದಿನ ಜನ್ಮದಲ್ಲೂ ಕೂಡ ನನಗೆ ಗುಡಿ ಗೋಪುರಗಳು ಅಗತ್ಯವಿಲ್ಲ. ಪೂಜೆ, ಮಂಗಳಾರತಿ, ನೈವೇದ್ಯ ಅರ್ಪಿಸಬೇಕಿಲ್ಲ ಅಂತ ಆಕಾಂಕ್ಷೆ ನನಗಿಲ್ಲ. ನನಗಿರುವ ಆಸೆ ಎಂದರೆ ಎಲ್ಲ ಯುಗಗಳಲ್ಲಿಯೂ ನೀವು ನನ್ನ ನೆಲೆಸಿರುವ ಗುಡಿಯಲ್ಲಿ ನಿಮ್ಮ ಪಾದದಡಿಯಲ್ಲಿ ಧೂಪವಾಗಿ ಇರಲು ಬಯಸುತ್ತೇನೆ. ಇಂದ ನಾನು ಧೂಪದ ಸುಗಂಧವಾಗಿ ಎಲ್ಲರನ್ನೂ ತಲುಪುತ್ತೇನೆ ಎಂದಳು. ಊರ್ಮಿಳೆಯ ನಿಷ್ಕಾಮ ಭಕ್ತಿ ಭಾವದ ಮಾತು ಕೇಳಿ ಶ್ರೀರಾಮ ಹೃದಯ ತುಂಬಿ ಬಂದಿತು. ಕರುಣಾಪೂರಿತನಾದ ರಾಮನು ಊರ್ಮಿಳೆಗೆ ಒಂದು ವರ ಕೊಟ್ಟರು. ಮುಂದೆ ಬರುವ ಕಬ್ಬಿಣದ ಯುಗದಲ್ಲಿ, ಅಂದರೆ ಕಲಿಯುಗದಲ್ಲಿ, ಅಣ್ಣ ಬಲರಾಮ ಸಹೋದರಿ ಸುಭದ್ರೆಯೊಂದಿಗೆ ಜಗನ್ನಾಥನಾಗಿ ಪುರಿಯಲ್ಲಿ ನೆಲೆಸಿರುತ್ತೇನೆ. ಪುರಿ ಜಗನ್ನಾಥನ ದೇವಾಲಯ ಜಗತ್ಪ್ರಸಿದ್ಧವಾಗಿ ನೀನು ಅಲ್ಲಿ ವಿಮಲಾದೇವಿಯಾಗಿ ನೆಲೆಸುವೆ.
ದೇವರ ಪ್ರತಿರೂಪಕ್ಕೆ ಅಲಂಕರಿಸಿ ಪಠಿಸಿ ಪೂಜಿಸಿ ಬಗೆಯ ನೈವೇದ್ಯ ಅರ್ಪಿಸುತ್ತಾರೆ. ಈ ಆ ಪ್ರಸಾದದಲ್ಲಿ ನೀನು ಮಹಾಪ್ರಸಾದ ಆಗುವಿ. ನಿನ್ನ ಆ ದೈವಶಕ್ತಿಯು ಧೂಪದ ಸುಗಂಧ ದೇವರಿಗೆ ಅರ್ಪಿತವಾಗಿ ಎಲ್ಲರಿಗೂ ಸುಗಂಧ ಬೀರುವೆ. ಆಗ ಜಗನ್ನಾಥನಿಗೆ ಅರ್ಪಿಸಿದ ಎಲ್ಲ ನೈವೇದ್ಯ ವಿಮಲಾದೇವಿಗೆ ಅರ್ಪಿತವಾದ ನಂತರವೇ ಅದು ಮಹಾಪ್ರಸಾದವಾಗುತ್ತದೆ. ಭಕ್ತರು ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ನೀನು ನೈವೇದ್ಯದಲ್ಲಿ ಮಹಾಪ್ರಸಾದವಾಗಿ ಮತ್ತು ನಿರ್ಮಾಲ್ಯದ ಹೂವಿನಲ್ಲಿಯೂ ನೀನು ಪ್ರಸಾದವಾಗಿ ನಿಲ್ಲಿಸಿರುವೆ. ಜಗನ್ನಾಥನ ಮಂದಿರದಲ್ಲಿ ಧೂಪದ ಸುಗಂಧ ಬೀರುವೆ. ಪಕ್ವಾನ್ನಗಳಲ್ಲಿ ಸ್ವಾದಿಷ್ಟವಾದ ಮಹಾಪ್ರಸಾದವಾಗಿರುವೆ. ನಿರ್ಮಾಲ್ಯದ ಹೂವಿನಲ್ಲಿ ಮುಡಿಗೆ ಪ್ರಸಾದವಾಗಿರುವೆ. ಜಗನ್ನಾಥನ ಪ್ರಸಾದದೊಂದಿಗೆ ಬೆರೆತು ಭಕ್ತರಿಗೆ ಭಕ್ತಿಯ ಪ್ರಸಾದವಾಗಿ ಸಲ್ಲುವೆ. ಭಕ್ತರು ತಮಗೆ ಸಿಗುವ ಮಹಾಪ್ರಸಾದ ಭಕ್ತಿಯಿಂದ ಸ್ವೀಕರಿಸಿದಾಗ ಅವರ ಪಾಪಗಳೆಲ್ಲ ಕ್ಷಣಿಸಿ ಏರಳವಾದ ಪುಣ್ಯ ಪಡೆಯುತ್ತಾರೆ. ಈ ರೀತಿ ಲಕ್ಷ್ಮಣನು ಮಡದಿ ಊರ್ಮಿಳೆ ತನ್ನ ತ್ಯಾಗ ಮತ್ತು ಶಾಂತಚಿತ್ತ ಸ್ವಭಾವದಿಂದ ರಾಮನ ಕೃಪೆಗೆ ಪಾತ್ರಳಾಗಿ ಕಲಿಯುಗದಲ್ಲಿ ಜಗನ್ನಾಥನ ಪಾದದಲ್ಲಿ ಧೂಪವಾಗಿ ಹೂವಿನ ಪ್ರಸಾದವಾಗಿ ಮಂದಿರದಲ್ಲಿ ವಿಮಲಾದೇವಿಯಾಗಿ ನೆಲೆಸಿ ಜಗನ್ನಾಥನ ಭೋಜನ ನೈವೇದ್ಯದಲ್ಲಿ ಮಹಾಪ್ರಸಾದವಾಗಿ ದೇವಾಲಯಕ್ಕೆ ಹೋದವರೆಲ್ಲ ಪ್ರಸಾದವನ್ನು ಸ್ವೀಕರಿಸಿದಾಗ ಅವರ ಮನೋಭಿಲಾಷೆಗಳನ್ನೆಲ್ಲ ನೆರವೇರುತ್ತದೆ. ಆದ್ದರಿಂದ ಪ್ರಸಾದ ಸ್ವೀಕರಿಸಿದ ಯಾವುದೇ ಒಬ್ಬ ಭಕ್ತನು ಹಾಗೆ ಹೋಗಬಾರದು ಎಂಬಂಥ ಭಕ್ತಿಭಾವ ಜನ್ಮದಲ್ಲಿ ಬೆರೆತಿದೆ. ಪ್ರಸಾದ ತಗೊಳ್ಳೇಬೇಕು ಅಲ್ಲಿ. ಮನ್ಮಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮದಾತ್ಮ ಸರ್ವಭೂತಾತ್ಮ ತಸ್ಮೈ ಗುರುವೇ ನಮಃ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಗೊತ್ತಾಯ್ತಾ? ನಾವು ತಿಳ್ಕೊಳ್ಳೋ ಅಂಥದ್ದು ಬೇಕಾದಷ್ಟಿದೆ. ದೊಡ್ಡವರು ಹಿರಿಯೋರು ಎಲ್ಲ ಇದನ್ನೆಲ್ಲ ತಿಳಿಸಿರ್ತಾರೆ. ನಾವು ಅದನ್ನು ತಿಳ್ಕೊಳ್ಳೋಣ, ಅದರಿಂದ ಕಲಿಯೋಣ. ದೇಶ ಸುತ್ತು ಕೋಶ ಓದು ಅಂತ, ಗೊತ್ತಾಯ್ತಾ? ನಾವಿವತ್ತು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 4/5/2025 ಭಾನುವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಸಪ್ತಮಿ, ಹಗಲು 12:11. ನಕ್ಷತ್ರ ಪುಷ್ಯ, ಸಾಯಂಕಾಲ 5:31. ಮಳೆ ಭರಣಿ, 3ನೇ ಪಾದ. ರಾಹುಕಾಲ 5:04 6:38 ತನಕ ಇದೆ. ಗುಳಿಕ ಕಾಲ 3:29 5:04 ತನಕ ಇದೆ. ಯಮಗಂಟ ಕಾಲ 12:20 1:55 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರವರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.